ರಾಯ ಕೇಳೈ ವಿಮಲ ದತ್ತಾತ್ರೇಯವೆಸರಲಿ ಧರ್ಮವನು ಪೂರಾಯದಲ್ಲಿ ಪಲ್ಲವಿಸಿದನು ಹೈಹಯನ ರಾಜ್ಯದಲ್ಲಿ. ಬಾಯಿ ಬಡುಕರು ಬಗುಳಿದರೆ ಹರಿಯಾಯಿತಿಕೆ ಪಾಸಟಿಯೇ ನಿಗಮದ ಬಾಯ ಬೀಯಗವಿ ಮುಕುಂದನ ನರಿವರ್ ಆರೆಂದ. ಮಿಡುಕಿದರೆ ರಾವಣನ ಸೆರೆಯಲಿ ಕೆಡಹಿದನಲ ಕಾರ್ತವೀರ್ಯನ ಕಡುಹ ನಾನುವದಿಟ್ಟರುಂಟೆ ದೇವ ದೈತ್ಯರಲಿ. ತೊಡಕಿದರೆ ಬಳಿಕ ನೃಪನ ತೋಳಡವಿಗಡಿದು ಮಹಿಷ ವಂಶವ ತಡೆಗಡಿದನಿ ಕೊಡಲಿ ಕಾರನ ತೋಟಿ ಬೇಡೆಂದ. ಖರನ ತ್ರಿಶಿರನ ದೂಷಣಾದ್ಯರ ಶಿರವ ಚಂಡಾಡಿದನು ಘನಸಾಗರವ ಕಟ್ಟಿದ ಕಟ್ಟೆಯಿದಲ ಕಾಣದೆ ಲೋಕ. ಹರಿಬವೋ ಮೇಣ್ ಪೌರುಷವೋ ಮತ್ಸರವೋ ಮೇಣ್ ಮಾಂರಾಂಕವೋ ಹುಲು ಮೊರಡಿ ಸೆಣಸುವುದೇ ಸುರಾದ್ರಿಯೊಳ್ ಎಂದನಾ ಭೀಷ್ಮ. ಆವುಂದ ತರವಿವಗೆ ಹಿಂದಣ ರಾವಣನೊಳವಗಡಿಸಿಯಾತನ ಮಾವನನು ಮುರಿದವನ ತಂಗಿಯ ಮೂಗ ಭಂಗಿಸಿದ. ದೇವದಲ್ಲಣನಿಂದ್ರ ವಿಜಯ ಸುರಾವಳಿಯ ದೆಸೆ ಪಟರನಿ ಪದೈತ್ಯಾವಳಿಯ ಕಡಿಖಂಡದೊಟ್ಟಿಲ ರಾಮ ನೋಡೆಂದ. ಹರಗಿರಿಯ ನೊಡಯತ್ತಿದ ಉಬ್ಬಟೆ ಅರಸಲಾದ ಶವದನನಾತನ ಶಿರದುಪಾರವನಿಟ್ಟು ದಣಿಸನೆ ದೆಸೆಯ ದೇವಿಯರ. ಬರಡನಿವನೇ ದೈವದೊಡನುಬ್ಬರಿಸಿದರೆ ಈ ಇಬ್ಬರಭ್ಯಂತರವನಿರ ಅವರರಿಯರೇ ಮುನೀಂದ್ರರು ಶಿವ ಶಿವ ಎಂದ. ಧರ್ಮಜ ಕೇಳು, ಇವನು ದತ್ತಾತ್ರೇಯನೆಂಬ ಹೆಸರಿನಿಂದ ಅವತರಿಸಿ ಹೈಹಯ ಕಾರ್ತವೀರ್ಯನ ರಾಜ್ಯದಲ್ಲಿ ಧರ್ಮವನ್ನು 4 ಕಾಲುಗಳ ಮೇಲೆ ನಿಲ್ಲಿಸಿದನು. ಶಿಶುಪಾಲನಂತಹ ಬಾಯಿ ಬಡುಕರು ಬೊಗಳಿದರೆ ಶ್ರೀಹರಿಯ ಘನತೆಗೆ ಯಾರೂ ಸರಿಯಾದಾರು? ಇವನು ವೇದಗಳ ಬಾಯಿಗೆ ಬೀಗ ಹಾಕಿದವನು, ಸರ್ವಜ್ಞ. ವೇದಗಳಿಗೇ ಅರಿಯಲು ಅಸಾಧ್ಯವಾಯಿತು, ಇನ್ನಾರಿಗೆ ಇವನನ್ನು ಅರಿಯುವುದಕ್ಕೆ ಸಾಧ್ಯ ಉಂಟು? ಆಕ್ರಮಿಸಲು ಹೋದ ರಾವಣನನ್ನೇ ಕಾರ್ತವೀರ್ಯನು ಬಂಧಿಸಿ ಸೆರೆಯಲ್ಲಿಟ್ಟನು ಎಂದ ಮೇಲೆ ಅವನ ಶೌರ್ಯವನ್ನು ತಡೆದುಕೊಂಡು ಯುದ್ಧ ಮಾಡುವ ದೇವತೆಗಳೂ ದೈತ್ಯರೂ ಎಲ್ಲಿಂದ ಬರಬೇಕು? ಅಂತಹ ಕಾರ್ತವೀರ್ಯನನ್ನೇ ಎದುರಿಸಿ ಅವನ ಸಹಸ್ರ ತೋಳುಗಳ ಅಡವಿಯನ್ನು ಕಡೆದು ದುಷ್ಟ ಕ್ಷತ್ರಿಯರ ವಂಶಗಳನ್ನು ಕಡಿದು ಹಾಕಿದ ಪರಶುರಾಮನು ಈ ಕೃಷ್ಣ. ಇವನ ವಿರೋಧ ಬೇಡ. ಖರ ದೂಷಣ ತ್ರಿಶಿರರ ತಲೆಗಳನ್ನು ಚೆಂಡಾಡಿದವನು ಇವನು. ಶ್ರೀರಾಮನಾಗಿ ಹುಟ್ಟಿ ಸಾಗರಕ್ಕೆ ಕಟ್ಟೆಯನ್ನು ಕಟ್ಟಿದವನು. ಆ ಕಟ್ಟೆಯನ್ನು ಲೋಕವೇ ಕಾಣುತ್ತಿದೆ. ಶಿಶುಪಾಲನೇನು ಸೇಡಿ ತೀರಿಸಿಕೊಳ್ಳಲು ಹೊರಟಿರುವನೋ ಅಥವಾ ಪೌರುಷದಿಂದ ಹೀಗೆ ಮಾತನಾಡುತ್ತಿರುವನೋ? ಇದೇನು ಎದುರಿಸಿ ಯುದ್ಧ ಮಾಡಲೆಂದೋ ಅಥವಾ ಹೊಟ್ಟೆ ಕಿಚ್ಚನ್ನು ಮಾತಿನಲ್ಲಿ ಹೊರಗಿಡುವ ರೀತಿಯೋ? ಹುಲು ಮೊರಡಿ ಅಂದರೆ ಚಿಕ್ಕ ದಿಬ್ಬ ಶಿಶುಪಾಲನ ಕುರಿತಾಗಿ ಹೇಳಿದಂತಹ ಹೆಸರು ಅದು. ಹುಲು ಮೊರಡಿಯು ಹಿಮಾಲಯ ಪರ್ವತದೊಡನೆ ಯುದ್ಧ ಮಾಡಬಲ್ಲುದೇ ಎಂದು ಭೀಷ್ಮನು ಹೇಳಿದನು. ತ್ರೇತಾಯುಗದಲ್ಲಿ ತ್ರಿಲೋಕಗಳನ್ನು ಗೆದ್ದ ರಾವಣನಿಗೆ ಎದುರು ಬಿದ್ದು ಅವನ ಮಾವನನ್ನು ಸಂಹರಿಸಿ ಅವನ ತಂಗಿ ಶೂರ್ಪನಖಿಯನ್ನು ಮೂಗನ್ನು ಕೊಯ್ದನು. ದೇವತೆಗಳನ್ನು ಬೆದರಿಸಿದ, ಗೆದ್ದ, ಇಂದ್ರನನ್ನು ಸೋಲಿಸಿ ದೇವತೆಗಳನ್ನು ದಿಕ್ಕುಪಾಲು ಮಾಡಿದ ರಾಕ್ಷಸರನ್ನು ಕಡಿದು ಒಟ್ಟಿದ ಶ್ರೀರಾಮನೇ ಇವನು. ನಿನಗೂ ಇವನಿಗೂ ಎಲ್ಲಿಂದೆಲ್ಲಿಗೆ ಎಂದು ಭೀಷ್ಮನು ಶಿಶುಪಾಲನನ್ನು ಕೇಳಿದನು. ಕೈಲಾಸ ಪರ್ವತವನ್ನೇ ಕಿತ್ತು ಮೇಲಕ್ಕೆತ್ತಿದ ಮಹಾಬಾಹು ಸತ್ವವುಳ್ಳ ರಾವಣನ ತಲೆಗಳನ್ನು ಕಡಿದು 10 ದಿಕ್ಕಿನ ದೇವಿಯರಿಗೂ ಉಪಹಾರವಾಗಿ ಕೊಟ್ಟವನು ಇವನು. ಶಿಶುಪಾಲನು ಸತ್ವಹೀನ.
ಅವನು ಈ ಶ್ರೀಹರಿಯನ್ನು ವಿರೋಧಿಸುತ್ತಿದ್ದಾನೆ. ಇವರಿಗಿಬ್ಬರಿಗಿರುವ ವ್ಯತ್ಯಾಸವನ್ನು ಈ ಋಷಿಗಳೂ ಅರಿತಿಲ್ಲವೇ ಶಿವಶಿವ ಎನ್ನುತ್ತಾ ಭೀಷ್ಮರು ಸಂಕಟಪಟ್ಟುಕೊಂಡರು.